ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತು ಕೊಡದ ಓಲಾ ಉಬರ್ ಬೈಕ್ ಅಗ್ರಿಗೇಟರ್ಗಳು. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಸಂಬಂಧಿಸಿ ನ್ಯಾಯಾಲಯ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ಸರ್ಕಾರಕ್ಕೆ 4 ವಾರಗಳ ಗಡುವು ನೀಡಿದ್ದರೂ ನಿಯಮಬಾಹಿರ ಕಾರ್ಯಾಚರಣೆ ಆರಂಭದ ಮೂಲಕ ಅಗ್ರಿಗೇಟರ್ ಕಂಪನಿಗಳು ನ್ಯಾಯಾಂಗ ನಿಂದನೆ ಜೊತೆಗೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿವೆ ಎಂಬ ಆರೋಪ ಆಟೋ ಟ್ಯಾಕ್ಸಿ ಚಾಲಕರ ವಲಯದಲ್ಲಿ ಕೇಳಿಬರುತ್ತಿದೆ. ಅಂದರೆ ನ್ಯಾಯಾಲಯದ ಆದೇಶದ ಪ್ರಕಾರ ಬೈಕ್ ಅಗ್ರಿಗೇಟರ್ಗಳು 4 ವಾರ ಸಮಾಧಾನವಾಗಿ ಕಾಯ್ದು ರಾಜ್ಯ ಸರ್ಕಾರದ ನಿಲುವು ನ್ಯಾಯಾಲಯದಲ್ಲಿ ವ್ಯಕ್ತವಾದ ಮೇಲೆ ನ್ಯಾಯಾಲಯ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ರಾಜ್ಯದ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಹೊಟ್ಟೆ ಮೇಲೆ ಹೊಡೆದು ಅಕ್ರಮವಾಗಿ ಆರಂಭಿಸಿದ್ದ ಬೈಕ್ ಟ್ಯಾಕ್ಸಿ ಸೇವೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಬೈಕ್ ಟ್ಯಾಕ್ಸಿ ಕಂಪನಿಗಳು ನ್ಯಾಯಾಲಯದ ಆದೇಶದ ನಡುವೆಯೂ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಅನಾಮತ್ತು ಆರಂಭಿಸುವ ಮೂಲಕ ನೆಲದ ಕಾನೂನನ್ನು ಉಲ್ಲಂಘಿಸಿವೆ. ಹೈಕೋರ್ಟ್ ರಾಜ್ಯದಲ್ಲಿ ನಿಯಮಬಾಹಿರವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದ ಓಲಾ, ಉಬರ್ ಮತ್ತು ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಆದೇಶದ ಅನ್ವಯ ಸಾರಿಗೆ ಇಲಾಖೆ ಮುಖಾಂತರ ಸರ್ಕಾರ ಕ್ರಮ ತೆಗೆದುಕೊಂಡಿದ್ದು ಬೈಕ್ ಟ್ಯಾಕ್ಸಿ ಸೇವೆಗೆ ಕಡಿವಾಣ ಹಾಕಿತ್ತು. ಬೈಕ್ ಟ್ಯಾಕ್ಸಿ ಸ್ಥಗಿತಗೊಂಡಿದ್ದಕ್ಕೆ ಕೋಪಗೊಂಡ ಅಗ್ರಿಗೇಟರ್ಗಳು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಹೈಕೋರ್ಟ್ನ ವಿಭಾಗೀಯ ಪೀಠದ ಮುಂದೆ ಅರ್ಜಿ ಸಲ್ಲಿಸಿದ್ದರು. ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಹೈಕೋರ್ಟ್ ವಿಭಾಗೀಯ ಪೀಠ ಎರಡೂ ಪಕ್ಷಗಳನ್ನು ಆಲಿಸಿ ಈ ಕುರಿತು ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ಸರ್ಕಾರಕ್ಕೆ 4 ವಾರಗಳ ಗಡುವು ನೀಡಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಸರ್ಕಾರ ಇನ್ನು ತೀರ್ಪಿನ ಪ್ರತಿಯನ್ನು ಪರಿಶೀಲನೆ ನಡೆಸುವ ಹಂತದಲ್ಲೇ ಇರುವಾಗಲೇ ಆತುರಾತುರವಾಗಿ ಬೈಕ್ ಸೇವೆಯನ್ನು ಆರಂಭಿಸಿರುವುದು ಆಟೋ ಮತ್ತು ಕಾರ್ ಟ್ಯಾಕ್ಸಿಗಳ ಕೆಂಗಣ್ಣಿಗೆ ಗುರಿಯಾಗಿವೆ. ಈ ಮೂಲಕ ಬೈಕ್ ಅಗ್ರಿಗೇಟರ್ ಕಂಪನಿಗಳು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿವೆ. ನ್ಯಾಯಾಲಯದ ಆದೇಶಕ್ಕೂ ಕಿಮ್ಮತ್ತು ನೀಡದೆ ನಡೆದುಕೊಳ್ಳುವ ಇಂತಹ ಕಂಪನಿಗಳ ವಿರುದ್ಧ ನ್ಯಾಯಾಲಯ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಕೂಗು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಸರ್ಕಾರ ಇಂತಹ ಕಂಪನಿಗಳು ಮತ್ತೊಮ್ಮೆ ಕಾರ್ಯಾಚರಣೆ ಮಾಡುವ ಅವಕಾಶ ನೀಡದೆ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಸಂಘ ಒತ್ತಾಯಿಸಿದೆ. ನೆಲದ ಕಾನೂನಿನ ಬೆಲೆ ನೀಡದ ಇಂತಹ ಕಂಪನಿಗಳಿಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಅವಕಾಶ ನೀಡಿದ್ದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುತ್ತದೆ. ನ್ಯಾಯಾಲಯ ಕೂಡ ಇಂತಹ ನಿಯಮಬಾಹಿರ ಸಂಸ್ಥೆಗಳಿಗೆ ಅವಕಾಶ ನೀಡದಂತೆ ಸೂಕ್ತ ಆದೇಶ ನೀಡಬೇಕು ಎಂದು ಅವರು ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಸೇವೆಯನ್ನು ನೀಡುತ್ತಿದ್ದ ವೇಳೆ ರಾಜ್ಯದ ಕಾನೂನಿಗೆ ಬೆಲೆ ಕೊಡಬೇಕು, ಇಲ್ಲವಾದಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಸಹ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಸರ್, ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸಚಿವರಿಗೆ ಮನವಿ ಕೊಟ್ಟಿದ್ದೀರಿ. ತಮ್ಮ ಮನವಿಯಲ್ಲಿ ಏನಿತ್ತು, ಏನೆಲ್ಲ ಉಲ್ಲೇಖಗಳನ್ನು ಮಾಡಿದ್ದೀರಿ? ಸರ್, ತಮಗೆಲ್ಲ ತಿಳಿದಿದೆ, ಕಳೆದ 2 ತಿಂಗಳ ಹಿಂದೆ ನಮ್ಮ ಉಚ್ಚ ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗಳನ್ನು ವಿಚಾರವಾಗಿ ಯಾವುದೇ ಕಾರಣಕ್ಕೆ ಆಗಲಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಪಾಲಿಸಿ ಇಲ್ಲದೆ ಇರೋ ಕಾರಣದಿಂದ ಬೈಕ್ ಟ್ಯಾಕ್ಸಿಗಳ ಸೇವೆ ಕೊಡೋದು ಒಂದು ಕಾನೂನಿನ ಅಡಿಯಲ್ಲಿ ಅಪರಾಧ ಅನ್ನೋದು ರೀತಿಯಲ್ಲಿ ಹೇಳಿ, ಏನು ಉಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಉಳಿದಂಥ ಬೈಕ್ ಟ್ಯಾಕ್ಸಿ ಆ್ಯಪ್ಗಳು ಯಾವುದೇ ಕೆಲಸ ಅಗ್ರಿಗೇಟರ್ ಕಂಪ್ನಿಗಳು ಕೆಲಸ ಮಾಡ್ತಾಯಿದ್ರು, ಇವೆಲ್ಲದಕ್ಕೂ ಒಂದು ನಿರ್ಬಂಧವನ್ನು ಹೇರಿತ್ತು. ದುರಾದೃಷ್ಟವಶಾತ್ತು ನಿನ್ನೆ ಒಂದು ವಿಚಾರಣೆಯಲ್ಲಿ ಡಬಲ್ ಬೆಂಚ್ ಮುಂದೆ ಇರ್ತಕ್ಕಂಥ ಒಂದು ವಿಚಾರಣೆಯಲ್ಲಿ ಮಾನ್ಯ ನ್ಯಾಯಾಧೀಶರು ಒಂದು ವರ್ಡನ್ನು ಯೂಸ್ ಮಾಡಿದ್ರು. ಯಾವುದೇ ಕಾರಣಕ್ಕೆ ಆಗಲಿ ಈ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಒಂದು ಆ್ಯಕ್ಷನನ್ನು ತಗೋಬಾರ್ದು. ಆದರೆ ಹಿಂದೆ ಆಗಿರ್ತಕ್ಕಂಥ ಒಂದು WPಯಲ್ಲಿ ಪ್ರಕಾರ ಯಾವುದೇ ರೀತಿಯಾದಂಥ ನಿರ್ಬಂಧವನ್ನಾಗಲಿ ಅಥವಾ ಸ್ಟೇನಾಗಲಿ ಕೊಟ್ಟಿಲ್ಲ. ಆದರೂ ಸಹ ಇವತ್ತು ನಿನ್ನೆ ಮಧ್ಯರಾತ್ರಿಯಿಂದಲೇ ನ್ಯಾಯಾಲಯ ನಮ್ಮ ಪರ ಸ್ಟೇ ಕೊಟ್ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಓಲಾ ಮತ್ತು ಉಬರ್ ಕಂಪನಿಗಳು, ಈ ರ್ಯಾಪಿಡೋ ಅನ್ನೋ ಕಂಪನಿಗಳು ಇವತ್ತು ಸೇವೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿದೆ. ಇದರ ವಿರುದ್ಧವಾಗಿ ಇವತ್ತು ಮಾನ್ಯ ಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ವತಿಯಿಂದ ದಯವಿಟ್ಟು ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟನ್ನು ಇನಿಷಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಕೂಡಲೇ ಇದನ್ನು ಸ್ಪಂದಿಸಿ ಮಾನ್ಯ ಮಂತ್ರಿಗಳು ಕೂಡ ಇವತ್ತು ಕಮಿಷನರ್ಗೆ ನಮ್ಮ ಸಮ್ಮುಖದಲ್ಲೇ ನಮ್ಮ ಮುಂದೆಯೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗೆ ಫೋನ್ ಕರೆ ಮಾಡಿ ಕಮಿಷನರನ್ನು ಕೂಡ ವಿಷಯವನ್ನು ತಿಳಿಸಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳಿದ್ದಾರೆ ಮತ್ತು ನಾಳೆ ಕಂಟೆಂಪ್ಟ್ ಮೂವ್ ಮಾಡಲಿಕ್ಕೆ ಕೂಡ ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ನಾವೆಲ್ಲ ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ರಾಜ್ಯದಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳಿಗೆ ದೇಶದ ಕಾನೂನಾಗಲಿ ಅಥವಾ ರಾಜ್ಯದ ಕಾನೂನುಗಳಿಗೆ
ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅನ್ನೋಂಥದ್ದು ಇವರ ಒಂದು ಆ್ಯಕ್ಷನಿಂದ ಗೊತ್ತಾಗ್ತಾ ಇದೆ, ಇವರ ಒಂದು ಕಾರ್ಯವೈಖರಿಯಿಂದ ಗೊತ್ತಾಗ್ತಾ ಇದೆ. ಅದರಿಂದ ಇದನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಬಹಳ ತೀಕ್ಷ್ಣವಾಗಿ ಕಾರ್ಯರೂಪಕ್ಕೆ ತೆಗೆದುಕೋಬೇಕು ಮತ್ತು ಕಂಟೆಂಪ್ಟನ್ನು ಇನಿಷಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದೀವಿ, ಮಾಡ್ತೀವಿ ಅಂತನ್ನುವಂಥ ಭರವಸೆಯನ್ನು ಇವತ್ತು ಮಾನ್ಯ ಮಂತ್ರಿಗಳು ಈ ವಿಧಾನಸೌಧದಲ್ಲಿ ಕೊಟ್ಟಿದ್ದಾರೆ ಸರ್. ಇನ್ನೊಂದು ನಿನ್ನೆ ಕೋರ್ಟ್ ಇನ್ನೊಂದು ವಿಚಾರವನ್ನು ಹೇಳಿದೆ, ಅಂದರೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ, 1 ತಿಂಗಳೊಳಗಾಗಿ ನೀವು ನಿಯಮವನ್ನು ರೂಪಿಸಿ ಬೈಕ್ ಟ್ಯಾಕ್ಸಿಗೆ ಅಂತ. ನಾವು ಬೈಕ್ ಟ್ಯಾಕ್ಸಿ ವಿರೋಧ ಮಾಡ್ತೀವಿ, ಆ ವಿಚಾರ ಪ್ರಸ್ತಾಪ ಆಯ್ತಾ ಅಂತ. ಖಂಡಿತ ಇವತ್ತು ಏನು 1 ತಿಂಗಳಲ್ಲಿ ಇದು ಕೊಟ್ಟಿದೆ, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಸೆಷನ್ಸ್ ಆದ ನಂತರ ಮಾಡಬೇಕಾ ಬೇಡವಾ ಅದನ್ನು ಮಾಡುವಂಥ ಸಂಪೂರ್ಣವಾದಂಥ ಅಧಿಕಾರವನ್ನು ರಾಜ್ಯ ಸರ್ಕಾರ ಕಾನೂನಿನ ಅಡಿಯಲ್ಲಿ ಅಥವಾ ಸಂವಿಧಾನದ ಅಡಿಯಲ್ಲಿ ಹೊಂದಿದೆಯಾ ಅನ್ನೋದನ್ನು ಅದು ತೀರ್ಮಾನ ಮಾಡ್ತಾ ಇದೆ, ಮಾಡಿ ನಂತರ ತಿಳಿಯುತ್ತೆ ಸರ್.